ಕಲಿತೆ. ಇವಾಗಲೂ ನಯನ ಮೊಟ್ಟಮ್ಮ ನಮ್ಮ ಮೂಡಿಗೆರೆ ಸಚಿವೆ ನನಗೆ ಗುರುತಿಸ್ತಾರೆ. ಅದ್ರ ಮೇಲೆ ನನ್ನ ಪರ್ಸ್ನಲ್ ಅಕೌಂಟ್ ಎಲ್ಲ ಬ್ಲಾಕ್ ಮಾಡಿಬಿಟ್ರು. 3 ಲಕ್ಷವರೆಗೆ ನಾವು ಲೋನ್ ತಗೊಳ್ಬೇಕು, ಬ್ಯಾಂಕಲ್ಲೇ ತಗೊಳ್ಬೇಕು, ಬ್ಯಾಂಕ್ ಅವರೇ ಅಪ್ರೂವಲ್ ಮಾಡಬೇಕು. ಏನಂತ ಹೇಳಿದ್ರೆ ಫಿಮೇಲ್ ಸೆಕ್ಸ್ ವರ್ಕರ್ಸ್ ಅವ್ರ ಮಕ್ಕಳಿಗೆ ಸಂಗಮ ಎಜುಕೇಷನ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಇವಾಗ ಟ್ರಾನ್ಸ್ಜೆಂಡರ್ ಅವರಿಗೆ ರೇಷನ್ ಕಾರ್ಡ್ ಇಲ್ಲಂದ್ರೆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಇಟ್ಕೊಂಡು ನಾವು ಅವರಿಗೆ ಕೊಡಬೇಕು ಅಂತ ಹೇಳಿದ್ರು. ಬ್ಯಾಂಕಲ್ಲಿ ಅಪ್ರೂವಲ್ ಆಯಿತು ಅಂದರೆ 3 ಲಕ್ಷ ನಮಗೆ ಕೊಟ್ಟರು ಅಂದರೆ SC ST ಅವರಿಗಾದ್ರೆ 1.5 ಲಕ್ಷ ಸಬ್ಸಿಡಿ, ಅದರ್ ಕ್ಯಾಟಗರಿ ಅವರಿಗಾದ್ರೆ 90,000 ಸಬ್ಸಿಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ತಗೊಳಕ್ಕೆ ತುಂಬಾ ನಮ್ಮ ಕಮ್ಯುನಿಟಿ ಅವರಿಗೆ ಕಷ್ಟ ಆಗ್ತಾ ಇದೆ. ಭಿಕ್ಷಾಟನೆ ಏನು ಇಲ್ಲ, ಗ್ರೇಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ. ಒಂದೊಂದ್ಸಲ ನನ್ನ ಫ್ರೆಂಡ್ ಅವ್ರು ಹೇಳ್ತಾರೆ ಬಾರಿ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಚಿಕ್ಕಮಂಗ್ಳೂರಿಗೆ ಟೂರಿಗೆ ಹೋಗೋಕ್ಕೆ ತುಂಬ ಹೆದರ್ತಿದ್ದೆ. ಇವಾಗ ನಮ್ಮ ಒಟ್ಟೂರು ಸ್ವಂತ ಮಗಳು, ನಾನು ಏನೇ ನಮ್ಮೂರಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ನನಗೆ ಫೋನ್ ಮಾಡ್ತಾರೆ. ದುಡ್ಡು ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಜನನ ಸಂಪಾದನೆ ಮಾಡಿದ್ದೆ. ನನ್ನ ಮೈಂಡಲ್ಲಿ ಇತ್ತು, ಯಾಕೆ ನಾವು ಕಮ್ಯುನಿಟಿ ಜೊತೆನೇ ಕೆಲಸ ಮಾಡಬೇಕು, ಬೇರೆ ಯಾರ ಜೊತೆಗಾರ ಕೆಲಸ ಮಾಡಬಾರ್ದಾ, ಇದೆಲ್ಲ ನನ್ನ ಮೈಂಡಲ್ಲಿ ತುಂಬ ಬರ್ತಾಯಿತ್ತು. ಕಮ್ಯುನಿಟಿ ಜೊತೆಗೆ ಕೆಲಸ ಮಾಡ್ತಾಯಿದ್ರೆ ಆಗಲ್ಲ, ಬೇರೆಯವ್ರ ಜೊತೆಗೂ ನಾವು ಏನಾದರೂ ಕಲಿಯೋಂಥದ್ದು ಇರುತ್ತೆ, ಕಲಿಬೇಕು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸುಮಾರು ವರ್ಷಗಳ ಕಾಲ ಸಂಗಮದಲ್ಲಿ ಕಮ್ಯುನಿಟಿ ಪ್ರೋಗ್ರಾಮ್ ಕೋರ್ಡಿನೇಟರ್ ಆಗಿ ನಾನು ಕೆಲಸ ಮಾಡಿಕೊಂಡು ಕೆಲವೊಂದು ಟ್ರೈನಿಂಗ್ಗಳನ್ನ, ಕೆಲವು ಅಧಿಕಾರಿಗಳನ್ನ, ಮತ್ತು ನನಗೆ ಯಾರ ಜೊತೆಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿರಲಿಲ್ಲ. ನಿಜವಾಗ್ಲೂ ಅದನ್ನೆಲ್ಲ ನಾನು ತುಂಬ ಕಲಿತೆ. ಇವಾಗಲೂ ನಯನ ಮೊಟ್ಟಮ್ಮ ನಮ್ಮ ಮೂಡಿಗೆರೆ ಸಚಿವೆ ನನಗೆ ಗುರುತಿಸ್ತಾರೆ. ಅವ್ರಿಗೊಂದು ಒಳ್ಳೆ ಒಪಿನಿಯನ್, ಯಾಕಂದರೆ ನಾವು ಒಂದು ಪ್ರೋಗ್ರಾಮಿಗೆ ಅವ್ರನ್ನ ಇನ್ವೈಟ್ ಮಾಡಿದ್ದು. ನಾವು ಕೆಲವೊಂದೊಂದು ಸಬ್ಜೆಕ್ಟ್ ಬಗ್ಗೆ ಸ್ಪೀಚ್ ಮಾಡಿದಾಗ ಅವರು ನಮ್ಮ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿದರು. ಅದೆಲ್ಲ ಒಂಥರ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ನಾನು ಚಿಕ್ಕಮಂಗ್ಳೂರಲ್ಲೇ ಇದ್ದಿದ್ರೆ ಈ ಬೆಳವಣಿಗೆ ನನಗೆ ಆಗ್ತಾ ಇರಲಿಲ್ಲ, ಅದರಿಂದ ಬೆಳೆದೆ. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ನನಗೆ ಮತ್ತೆ ಒಂದು ಮೋಟಿವೇಶನ್ ತುಂಬ ಆಯಿತು. ಏನಂತ ಹೇಳಿದರೆ ನನ್ನ ಫ್ರೆಂಡ್ ಒಬ್ಬಳು ಮೇಕೆ ಫಾರ್ಮ್ ಮಾಡಿದ್ದಾಳೆ ಚಿತ್ರದುರ್ಗದಲ್ಲಿ. ಅವಳದು ಮೇಕೆ ಕಳ್ತನ ಆಯಿತು. ಆವಾಗ ನನ್ನ ಸಂಗಮ ಅಲ್ಲಿಗೆ ಕೇಸ್ನ ಹ್ಯಾಂಡ್ಲು ಮಾಡೋಕ್ಕೆ, ಸಪೋರ್ಟ್ ಮಾಡೋಕ್ಕೆ ಅಂತ ಕಳಿಸಿದ್ರು. ಅವಳಿಗೆ ಸಪೋರ್ಟ್ ಮಾಡೋಕ್ಕೆ ನಾನು ಹೋದಾಗ ನಾವಿಬ್ಬರಲ್ಲಿ ಅವಾಗ ಒಂದು ಡಿಸೈಡ್ ಮಾಡಿದ್ವು, ಯಾಕೆ ನಾವು ಒಂದು ಟ್ರಸ್ಟ್ ಓಪನ್ ಮಾಡಬಾರ್ದು, ನೀನು ಬೆಂಗಳೂರಲ್ಲಿದ್ದೀಯಾ, ನಿನಗೆ ಸಪೋರ್ಟ್ ತುಂಬ ಇದೆ, ನೀನು ಯಾಕೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದಾದಮೇಲೆ ನಾವು ಒಂದು ಮಡಿಲು ಸ್ವಾವಲಂಬಿ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ರಿಜಿಸ್ಟ್ರು ಮಾಡಿದ್ದೀವಿ. ಅದಾದಮೇಲೆ ಸುಮಾರು ಕೆಲಸಗಳನ್ನ ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ನಾನು ಇವಾಗಲೂ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? 3 ವರ್ಷ. ಈ ಡಿಸೆಂಬರ್ ಬಂದು 3 ಮುಗಿದು 4. ಭಿಕ್ಷಾಟನೆ ಏನು ಇಲ್ಲ, ಗ್ರೇಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಇವಾಗ. ಒಂದೊಂದ್ಸಲ ನನ್ನ ಫ್ರೆಂಡ್ ಅವ್ರು ಹೇಳ್ತಾರೆ ಬಾರಿ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಚಿಕ್ಕಮಂಗ್ಳೂರಲ್ಲಿ ನನ್ನ ಫ್ರೆಂಡ್ ಅವರೆಲ್ಲ ತುಂಬಾ ಜನ ಇದ್ದಾರೆ. ಏನಕ್ಕೆ ಬಾ ಅಂತ, ಕಲೆಕ್ಷನ್ ಬಾರಿ ನಮ್ಮ ಜೊತೆಗೆ ಎಲ್ಲರೂ ನಿನ್ನ ಕೇಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ನಾವು ಯಾವತ್ತು ಕಲೆಕ್ಷನಿಗೆ ಹೋದಾಗ್ಲೂ, ನಾನು ಮೊದಲು ಕಲೆಕ್ಷನ್ ಮಾಡಿದಾಗ ಆದರೂ ನಾವು ಅಂಗಡಿಯವ್ರ ಹತ್ರ ಹೋಗಿ ನೀವು ಇಷ್ಟೇ ಕೊಡಬೇಕು, ನೀವು ನಮಗೆ ಇಷ್ಟೇ ಮಾಡಬೇಕು ಅಂತ ನಾವು ಯಾವತ್ತೂ ದಬ್ಬಾಳಿಕೆ ಮಾಡಲಿಲ್ಲ. ಇವಾಗಲೂ ನಾನು ಅದೇ ಅವಿನ್ ಸ್ವರ ಸಂಗಮದವರು ರೀಸೆಂಟಾಗಿ ನಂದೊಂದು ಮತ್ತೊಂದು ಇಂಟರ್ವ್ಯೂ ಕರೆದಾಗ ನಾನು ಹೋದಾಗ ಇಡೀ ಮೂಡಿಗೆರೆ ಅವರು ನನ್ನ ಹತ್ರ ಬಂದು, ಅಂಗಡಿಯವರು ಏನು ಸ್ಫೂರ್ತಿ, ಯಾವಾಗ ಬಂದೆ, ಇವಾಗ ಎಲ್ಲಿದೆಯಾ, ಯಾಕೆ ಕಲೆಕ್ಷನಿಗೆ ಬರ್ತಾ ಇಲ್ಲ ಅಂತ. ಏನಂತ ಹೇಳಿದ್ರೆ, ನಾನು ಅದೇ ಸ್ಟಾರ್ಟಿಂಗ್ ಹೇಳಿದೆ, ನಾನು ದುಡ್ಡು ಮಾಡಿಲ್ಲ, ಆಸ್ತಿ ಮಾಡಿಲ್ಲ, ಜನನ ಸಂಪಾದನೆ ಮಾಡಿದ್ದೆ. ಸ್ಫೂರ್ತಿ ಕಲೆಕ್ಷನ್ಗೆ ಬರ್ತದೆ ಅಂದರೆ ಎಲ್ರಿಗೂ ಖುಷಿ. ಯಾಕಂತ ಹೇಳಿದ್ರೆ, ನಾವು ಯಾವತ್ತೂ ಯಾರಿಗೂ ಕೆಟ್ಟು ಮಾತಾಡೋಂಥದ್ದಾಗಲಿ, ಇಲ್ಲ ಕೆಟ್ಟದಾಗಿ ನಾವು ಡ್ರೆಸ್ ಮಾಡ್ಕೊಂಡು ಹೋಗೋದಾಗಲಿ ಯಾವತ್ತೂ ಮಾಡಲಿಲ್ಲ. ಅದಾಗಿದ ಮೇಲೆ ಟ್ರಸ್ಟ್ಗಳ ಜೊತೆಗೆ ಇವ್ರ ಜೊತೆಗೆಲ್ಲ ನಮ್ಮದು ಒಂದು ಒಳ್ಳೆ ಬಾಂಡಿಂಗ್ ಇದೆ. ಇವಾಗ ಏನಂತ ಹೇಳಿದರೆ, ಮಾಡಬೇಕು, ಏನಾದ್ರು ಒಂದು ಅಚೀವ್ ಮಾಡಬೇಕು, ನಮ್ಮ ಮೈಂಡ್ ಸೆಟ್ ಇರೋದು ಅಷ್ಟೇ. ನೋಡಿ, ಯಾವಾಗ ನಾನು ಕೆಲವೊಂದು ಅಚೀವ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ಇವಾಗ ಒಬ್ಬೊಬ್ಬರೇ ನಮ್ಮ ಫ್ಯಾಮಿಲಿಯವ್ರು ನನಗೆ ಅಟ್ಯಾಚ್ ಆಗ್ತಾ ಇದ್ದಾರೆ. ಮತ್ತೆ ಇವಾಗ ಅಮ್ಮವ್ರು ಯಾರು ಮಾತಾಡ್ತಾ ಇಲ್ಲ, ಆದರೆ ನಮ್ಮ ಇನ್ನೊಂದು ಅತ್ತೆ ಮಗಳು ದುಬೈಯಲ್ಲಿದ್ದಾಳೆ. ಅವಳು ನನ್ನ ನಂಬರ್ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ಕೊಂಡು ಇವಾಗ ನನ್ನ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾಳೆ. ಅವಳು ಎಲ್ಲರೂ ಹೇಳ್ತಾ ಇದ್ದಾರಂತೆ, ನಾವು ಮಾತಾಡ್ತೀವಿ ಅಕ್ಕನ ಹತ್ರ, ನಮಗೆ ಮಾತಾಡೋದ್ರಲ್ಲಿ ಏನು. ನಮ್ಮ ಸೋದರ ಮಾವನ ಮನೆಗೆ ರೀಸೆಂಟಾಗಿ ನಾನು ಹೋಗಿ ನಮ್ಮ ಮಾವನ ಮನೆಗೆ ಹೋಗಿ ವಿಸಿಟ್ ಮಾಡಿಕೊಂಡು ಒಂದು ದಿನ ಇದ್ದು ಬಂದಿದ್ದೀನಿ. ಅವರೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಇವಾಗ ಮಾವವ್ರು ಮಾಡ್ಕೊಂಡಿದ್ದಾರೆ. ಹಂಗೆ ನನ್ನ ಉದ್ದೇಶ ಅದೇ ಇದ್ದಿದ್ದು, ನಾವು ಏನಾದ್ರು ಒಂದು ಬದಲಾವಣೆ ಮಾಡ್ಕೊಳ್ಳೇಬೇಕು ನಮ್ಮ ಲೈಫನ್ನ. ಖಾಲಿ ಇದೇ ನಮ್ಮ ದಾರಿ ಅಂತ ಹೋಗೋದ್ ಬಿಟ್ಟು ನಾವು ಬೇರೆ ದಾರಿನಲ್ಲೂ ಮಾಡ್ತಾರೆ ಅನ್ನೋ ಒಂದಿತ್ತು. ಮತ್ತು ನನ್ನ ಹುಟ್ಟೂರು, ನನಗೆ ಅದೂ ತುಂಬ ಹೆಮ್ಮೆ. ಹುಟ್ಟೂರಿಗೆ ಹೋಗೋಕ್ಕೆ ತುಂಬ ಹೆದರ್ತಿದ್ದೆ. ಇವಾಗ ನಮ್ಮ ಹುಟ್ಟೂರು ಸ್ವಂತ ಮಗಳು,
ನಾನು ಏನೇ ನಮ್ಮೂರಲ್ಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ನನಗೆ ಫೋನ್ ಮಾಡ್ತಾರೆ. ಯಾರಾದ್ರು ತೀರ್ಕೊಂಡ್ರು ಫೋನ್ ಮಾಡ್ತಾರೆ, ಇಂಥವ್ರು ತೀರ್ಕೊಂಡಿದ್ದಾರೆ ಬಾ ಅಂತಾರೆ. ಏನಾರೇ ಫಂಕ್ಷನ್ ಆದರೂ ನನಗೆ ಫೋನ್ ಮಾಡ್ತಾರೆ. ನಮ್ಮೂರ ಜಾತ್ರೆ ಆದರೂ ಫೋನ್ ಮಾಡ್ತಾರೆ. ನಾನು ಹೋಗ್ತೀನಿ, ಪಾಲ್ಗೊಳ್ತೀನಿ. ಅದೇ ನಮ್ಮ ಅಕ್ಕ ಅನ್ನಲ್ಲ, ಅವ್ರ ಮನೇಲಿ ಅವ್ರನ್ನ ಮಾತ್ರ ನಾನು ನಿಜವಾಗ್ಲೂ ನನ್ನ ಸಾಯೋವರೆಗೂ ನಾನು ಒಂದು ಸ್ವಲ್ಪ ಜನನ ನೆನೆಸ್ಕೊಳ್ಳೇಬೇಕು, ನೆನಪಿಟ್ಕೊಂಡೇ ಇರ್ತೀನಿ. ಅವರು ಅಷ್ಟೇ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ನನ್ನ. ಅವ್ರ ಮಕ್ಕಳು ಅಷ್ಟೇ ಆಂಟಿ ಆಂಟಿ ಅಂದ್ಕೊಂಡು. ಯಾಕಂದರೆ ಆ ಮಾತನ್ನ ಕೇಳೋದು ತುಂಬ, ನಾವೊಂದು ಪರಿಪೂರ್ಣ ಹೆಣ್ಣಾದಾಗ ಬೇರೆಯವ್ರು ನಮ್ಮನ್ನು ಸ್ಫೂರ್ತಿ ಅಂತಲೇ ಕರೀತಾರೆ. ಯಾಕಂದರೆ ಬೇರೆಯವ್ರಿಗೆ ಗೊತ್ತಿರಲ್ಲ. ಬೇರೆ ಮಕ್ಕಳು ನಮ್ಮನ್ನು ಅಕ್ಕ ಅಂತ ಕರೀತಾರೆ, ಆಂಟಿ ಅಂತ ಕರೀತಾರೆ. ಆದರೆ ನಮ್ಮ ಫ್ಯಾಮಿಲಿಯವರು ನಮ್ಮನ್ನು ಆಂಟಿ ಅತ್ತೆ ಅನ್ನೋ ಕರೆಯೋ ಫೀಲ್ ಇದೆ ನೋಡಿ, ಅದು ಬೇರೆ ರೀತಿಯೇ ಇರುತ್ತೆ. ಹಾಗಾಗಿ ಇವಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ಹತ್ರ ಆಗ್ತಾ ಬರ್ತಾಯಿದ್ದಾರೆ. ಎಲ್ಲರೂ ಕೇಳ್ತಾರೆ, ಏನು ಕೆಲಸ ಮಾಡ್ತಾಯಿದ್ದೀಯಾ, ಏನು ಮಾಡ್ತಾಯಿದ್ದೀಯಾ. ನಾನು ಕೆಲವೊಂದು ಸ್ಟೇಟಸ್ಗಳನ್ನ ಹಾಕ್ತಾ ಇರ್ತೀನಿ ಪ್ರೋಗ್ರಾಮ್ ಎಲ್ಲ ಆದಾಗ. ಹಂಗೆ ಅವಳು ನಮ್ಮ ಅತ್ತೆ ಮಗಳು ಅದನ್ನೆಲ್ಲ ನೋಡಿ ಏನು ಕೆಲಸ, ಏನಿದು ಫಂಕ್ಷನು ಅಂತ ಕೇಳ್ತಾಳೆ. ಅದು ಒಂದು ನನಗೊಂದು ಇವಾಗ ಒಂದು ದಾರಿ, ಒಂದು ನಮ್ಮ ಇಡೀ ಫ್ಯಾಮಿಲಿನ ರೀಚ್ ಆಗೋಕ್ಕೆ ನನಗೆ ಸಂಗಮ ಒಂದು ಮರ ಹತ್ತುತ್ತಾ ಇದ್ದೀನಿ ಒಂದೊಂದೇ ಸ್ಟೆಪ್. ಏನೆಲ್ಲ ಇದೆ ನಿಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಸವಲತ್ತುಗಳು ಸರ್ಕಾರದಿಂದ? ಒನ್ ಬೈ ಒನ್ ತಗೊಳ್ಳೋದಾದ್ರೆ ನೋಡಿ, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಅವರು ಸ್ಟಾರ್ಟಿಂಗ್ ಒಂದು ಸ್ಕೀಮ್ ಮಾಡಿದರು. ಏನು ಅಂತ ಹೇಳಿದರೆ, ಕಮ್ಯುನಿಟಿ ಅವರಿಗೆ 20,000 ಕೊಟ್ಟು ಅವ್ರು ಓನಾಗಿ ಬಿಸ್ನೆಸ್ ಮಾಡಬೇಕು. ಆ 20,000 ಲೋನ್ನ ಒನ್ ಟೈಮು ಅವ್ರಿಗೆ ತರಬೇತಿ ಆಗುತ್ತೆ. ಇಷ್ಟು ದಿನ ಟ್ರೈನಿಂಗ್ ಕೊಡ್ತೀವಿ, ಟ್ರೈನಿಂಗ್ ಆದಮೇಲೆ ಅಮೌಂಟ್ ಬರುತ್ತೆ, ಸ್ಕಿಲ್ ಡೆವಲಪ್ಮೆಂಟ್, ನಾವು ಏನಾದರೂ ಟ್ರೈನಿಂಗ್ ತಗೊಳ್ಬೋದು ಅಂತ ಹೇಳಿತ್ತು. ನಾವು ಅವಾಗೆಲ್ಲ ಆ ಸ್ಕೀಮನ್ನು ನಾವು ಪಡ್ಕೊಂಡಿದ್ದೀವಿ, ಕಮ್ಯುನಿಟಿಯವರು ಪಡ್ಕೊಂಡಿದ್ದಾರೆ. ಆದರೆ ನಾವು ಅವಾಗ ಸರ್ಕಾರದಲ್ಲಿ ಏನು ಫೈಟ್ ಮಾಡಿದ್ವು ಅಂದರೆ, 20,000ಕ್ಕೆ ಏನು ಬರುತ್ತೆ, 20,000ದಲ್ಲಿ ಒಂದು ನಾವು ಮಾಳಿಗೆ ಬಾಡಿಗೆ ತಗೊಳಕ್ಕೂ ಆಗಲ್ಲ, ಒಂದು ಅಡ್ವಾನ್ಸ್ ಕೊಡೋಕ್ಕೂ ಆಗಲ್ಲ. ನಾವು ಹೇಗೆ ಮಾಡೋದು? ಈ ಥರ ಎಲ್ಲ ಸಮುದಾಯದವರು ಸೇರಿ ಫೈಟ್ ಮಾಡಿದ್ದಾರೆ. ಬೇರೆ ಬೇರೆ ಸಂಘಟನೆಯವರು, ಸಂಸ್ಥೆಯವರೆಲ್ಲ ಸೇರಿ ಫೈಟ್ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ದಿನ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೇ ಥಿಂಕ್ ಮಾಡ್ತಾ ಏನೋ 50,000 ಮಾಡಿದರು. ಏನಂತ ಹೇಳಿದರೆ 25,000 ಸಬ್ಸಿಡಿ, 25,000 ಕಟ್ಟೋದು. ಅದನ್ನೇ ಏನು ಅಂತ ಹೇಳಿದರೆ, ಕೆಲವು ಜಾಗದಲ್ಲಿ ಕಟ್ತಾ ಇದ್ದಾರೆ, ಕೆಲವು ಜಾಗದಲ್ಲಿ ಕಟ್ತಾ ಇಲ್ಲ, ಲೋನ್ ಥರ. ಅದಾದಮೇಲೆ ಮತ್ತೆ ಅವ್ರು ಏನು ಡಿಸೈಡ್ ಮಾಡಿದ್ರು, 50,000 ಕೊಡೋದೇ ಬೇಡ, ಇವಾಗ 30,000ಕ್ಕೆ ಬಂದಿದ್ದಾರೆ. ನೋ ಸಬ್ಸಿಡಿ. ಎಷ್ಟೋ ಜನ ಅದರಿಂದ ಮೇಕೆಗಳನ್ನ ತಗೊಂಡು ಜೀವನ ಮಾಡ್ತಾ ಇದ್ದಾರೆ. ಕೆಲವರು ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಕೆಲವರು ಮನೆಗಳಲ್ಲೇ ಬಟ್ಟೆ ತಗೊಂಬಂದು ಮಾರೋಂಥದ್ದು ಇದನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಮತ್ತೆ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಉದ್ಯೋಗಿನಿ ಸ್ಕೀಮ್ ಅನ್ನೋದು ಮಾಮೂಲಿ, ಅದು ಹೆಣ್ಮಕ್ಳಿಗಿದೆ, ಹಾಗೆ ನಮ್ಮ ಟ್ರಾನ್ಸ್ಜೆಂಡರ್ಗೂ ಇದೆ. ಅದರಲ್ಲಿ 3 ಲಕ್ಷವರೆಗೆ ನಾವು ಲೋನ್ ತಗೊಳ್ಬೇಕು, ಬ್ಯಾಂಕಲ್ಲೇ ತಗೊಳ್ಬೇಕು, ಬ್ಯಾಂಕ್ ಅವರೇ ಅಪ್ರೂವಲ್ ಮಾಡಬೇಕು. ಬ್ಯಾಂಕಲ್ಲಿ ಅಪ್ರೂವಲ್ ಆಯಿತು ಅಂದರೆ 3 ಲಕ್ಷ ನಮಗೆ ಕೊಟ್ಟರು ಅಂದರೆ, SC ST ಅವರಿಗಾದರೆ 1.5 ಲಕ್ಷ ಸಬ್ಸಿಡಿ, ಅದರ್ ಕ್ಯಾಟಗರಿ ಅವರಿಗಾದರೆ 90,000 ಸಬ್ಸಿಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ತಗೊಳ್ಳೋಕ್ಕೆ ತುಂಬ ನಮ್ಮ ಕಮ್ಯುನಿಟಿ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಬ್ಯಾಂಕ್ ಅವರು ಕಮ್ಯುನಿಟಿ ಅಂದರೆ ಸ್ವಲ್ಪ ಅಪ್ರೂವಲ್ ಮಾಡೋದು ಹಿಂದೆ ಮುಂದೆ ನೋಡ್ತಾರೆ, ನೀವು ಬಿಸ್ನೆಸ್ ಮಾಡಲ್ಲ ಅಂತ ಹೇಳ್ತಾರೆ. ಮತ್ತು ನಾವು ಮಾಡ್ತಾಯಿದ್ರು ಅವ್ರು ನಂಬಲ್ಲ. ಯಾಕಂತ ಹೇಳಿದರೆ, ಆ ಸಾಲಲ್ಲಿ ನಾನು ತಗೊಂಡೆ, ನನಗೆ 1.5 ಲಕ್ಷ ಸಬ್ಸಿಡಿ ಬಂತು. ನಾನು ಚಿಕ್ಕಮಂಗ್ಳೂರಲ್ಲಿ ಒಬ್ಬ ನನ್ನ ಫ್ರೆಂಡು ಪಾರ್ಟ್ನರ್ ಆಗಿ ಬಟ್ಟೆ ಅಂಗಡಿ ನಡೆಸ್ತಾ ಇದ್ದು. ಇಬ್ಬರಲ್ಲೂ ಚೆನ್ನಾಗಿ ನಡೀತಾ ಇತ್ತು. ನಾನು 1 ವರ್ಷ ಕರೆಕ್ಟಾಗಿ ಲೋನು ಕಟ್ಕೊಂಡೋಗಿದೆ. ನಮ್ಮದು ಅಂಗಡಿ ಇದ್ದಿದ್ದು ಒಂದು ಸೆಡ್ ಥರ. ಆ ಜಾಗದವ್ರು ಹೇಳಿದ್ರು, ನಾವು ಸೆಡ್ ಹೊಡೆದು ಬಿಲ್ಡಿಂಗ್ ಕಟ್ಟಬೇಕು ಅಂತಿದ್ದೀವಿ, ನೀವು ಅಂಗಡಿ ಖಾಲಿ ಮಾಡಿ ಅಂತ. ನಂದು 1 ವರ್ಷ ಆದಮೇಲೆ ರಿನಿವಲ್ ಆಗಬೇಕಾಗಿತ್ತು. ನಾನು ಬ್ಯಾಂಕ್ ಅವ್ರಿಗೆ ಕ್ಲಿಯರಾಗೇ ಹೇಳ್ತಾಯಿದ್ದೀನಿ, ನಾನು ಸುಳ್ಳು ಹೇಳಿ ಯಾವ ಅಗ್ರಿಮೆಂಟು ಕೊಡೋಲ್ಲ. ಯಾಕಂದರೆ ಅದು ನನಗಿಷ್ಟ ಇಲ್ಲ. ಯಾಕಂದರೆ ನಾನು ಒಂದು ಜಾಗದಲ್ಲಿ ಕಾನೂನಿನ ಬಗ್ಗೆ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ನಾನು ನ್ಯಾಯದ ಪರನೇ ಕೆಲಸ ಮಾಡೋದು. ನನ್ನ ಅಂಗಡಿ ಇಲ್ಲ ಇವಾಗ, ಮುಂದೆ ಮಾಡ್ತೀವಿ. ಇವಾಗ ಫುಟ್ಪಾತಲ್ಲಿ ಇಟ್ಕೊಂಡಿದ್ದ, ಅದ್ರ ಮೇಲೆ ನನ್ನ ಪರ್ಸ್ನಲ್ ಅಕೌಂಟ್ ಎಲ್ಲ ಬ್ಲಾಕ್ ಮಾಡಿಬಿಟ್ರು. ಎಲ್ಲ ನೀವು ಕಟ್ಟಲೇಬೇಕು, 80,000ನ ಕಟ್ಟಿಲ್ಲರೆ ಕಷ್ಟ ಆಗುತ್ತೆ, ನಾವು ಯಾವುದು ನಿಮ್ಮದು ಇದು ಬಿಡಲ್ಲ, ಕೇಸ್ ಹಾಕ್ತೀವಿ ಹಂಗೆ ಅಂತ ಹೇಳ್ಬಿಟ್ಟು. ತಕ್ಷಣ ನನ್ನ ಹತ್ರ ಒಂದು ಸರ ಇತ್ತು, ಅದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಅಡವಿಟ್ಟು ತಗೊಂಡೋಗಿ 80,000 ಕ್ಲಿಯರ್ ಮಾಡಿದ್ದೀವಿ. ಈ ಥರ ಸಮಸ್ಯೆ ಆದಾಗ ಕಮ್ಯುನಿಟಿ ಅವ್ರಿಗೆ ಏನು ಅನಿಸುತ್ತೆ, ನಾವು ಏನೋ ಸ್ಟ್ರಗಲ್ ಮಾಡಿ ಮಾಡಬೇಕು ಅಂತ ಮುಂದೆ ಬಂದಿರ್ತೀವಿ, ಆದರೆ ಸರ್ಕಾರ ಈ ಥರ ಎಲ್ಲ ಮಾಡುತ್ತೆ, ಬ್ಯಾಂಕ್ ಅವ್ರು ಈ ಥರ ಮಾಡ್ತಾರೆ. ಬ್ಯಾಂಕ್ ಅಂತ ಡಾಕ್ಯುಮೆಂಟ್ ಪಕ್ಕ ಇರಬೇಕು, ಹೌದು, ಸ್ವಂತದ್ದೇನಾದ್ರು ಇದೆಲ್ಲ ಇರಬೇಕು ಅಂದಾಗ ನಾವು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದೊಂದು 2 ಸ್ಕೀಮ್ ಇದೆ. ಇದು ಬಿಟ್ಟರೆ ಸರ್ಕಾರದಿಂದ ಯಾವ ಸ್ಕೀಮು ಇಲ್ಲ. ಯಾವ ಸ್ಕೀಮೂ ಸರ್ಕಾರದಿಂದ ನಮ್ಮ ಕಮ್ಯುನಿಟಿಯವ್ರಿಗೆ ಕೊಡ್ತಾ ಇಲ್ಲ. ಅದು ಬಿಟ್ಟು ಮೈತ್ರಿ ಪೆನ್ಷನ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅದೇನಾದ್ರೂ ಏಜ್ ಲಿಮಿಟ್ ಇದೆಯಾ? 25 ವರ್ಷದ ಮೇಲ್ಪಟ್ಟವರು ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಫಸ್ಟ್ 600 ಬರ್ತಾ ಇತ್ತು, 800 ಬಂತು, ಇವಾಗ 1,200 ರೂಪಾಯಿ ಮಾಡಿದ್ದಾರೆ. ಅದು ಕೆಲವರಿಗೆ ಒಂದೊಂದ್ಸಲ ಕರೆಕ್ಟ್ ಬರುತ್ತೆ, ಪೆನ್ಷನ್ ತರ ತಿಂಗಳು ಕೆಲವರಿಗೆ ಕರೆಕ್ಟಾಗಿ ಬರ್ತಾ ಇಲ್ಲ. ಅದಾದಮೇಲೆ ಇವಾಗ ಇದು ಸರ್ಕಾರದಲ್ಲಿ ಗ್ಯಾರಂಟಿ ಸ್ಕೀಮಲ್ಲಿ
ಕೆಲವೊಂದು ಸ್ಕೀಮ್ಗಳು ನಮಗೂ ಬರ್ತಾ ಇಲ್ಲ. ಏನಂತ ಹೇಳಿದ್ರೆ 2,000 ರೂಪಾಯಿ ಟ್ರಾನ್ಸ್ಜೆಂಡರ್ ಅವ್ರಿಗೆ ರೇಷನ್ ಕಾರ್ಡ್ ಇಲ್ಲದ್ರೆ ಟ್ರಾನ್ಸ್ಜೆಂಡರ್ ID ಕಾರ್ಡ್ ಇಟ್ಕೊಂಡು ನಾವು ಅವರಿಗೆ ಕೊಡಬೇಕು ಅಂತ ಹೇಳಿದರು. ಎಲ್ಲರಿಗೂ ಒಂದು ಬಂದಿದ್ರೇ ಒಂದು 4 ತಿಂಗಳು ಹಾಕಿದ್ದಾರೆ. ID ಕಾರ್ಡು, ಟ್ರಾನ್ಸ್ಜೆಂಡರ್ ID ಕಾರ್ಡ್ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟಿಂದನೇ ID ಕಾರ್ಡ್ ಮಾಡಿಕೊಡ್ತಾ ಇದ್ದೀವಿ. ಆ ಕಾರ್ಡ್ ಇಟ್ಕೊಂಡು ನಾವು ಇದಕ್ಕೆ ಅಪ್ಲೈ ಮಾಡ್ಬೋದು. ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಬೇಕು, 2,000 ಬರುತ್ತೆ ಅಂತ ಹೇಳಿದರು. ಅಮ್ಮಮ್ಮ ಅಂತ ಹೇಳಿದ್ರೆ ನಮ್ಮ ಕಮ್ಯುನಿಟಿಯವರಿಗೆ ಬಂದಿದ್ರೆ ಕೆಲವರಿಗೆ 6 ತಿಂಗಳು ಬಂದಿದೆ, ಕೆಲವರಿಗೆ 4 ತಿಂಗಳು ಬಂದಿದೆ, ಬರ್ತಾ ಇಲ್ಲ. ಈ ಥರ ಎಲ್ಲ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೀವಿ. ಅದಾದಮೇಲೆ ವಸತಿಗೆ ಸಂಬಂಧಪಟ್ಟಂಗೆ ಕಮ್ಯುನಿಟಿಯವರಿಗೆ ವಸತಿ ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲಿಗೆ ಹೋದಾಗಲೂ ವಸತಿ ಕಮ್ಯುನಿಟಿಯವರಿಗೆ ಸಿಗ್ತಾ ಇಲ್ಲ, ಕರೆಕ್ಟಾಗಿ ಸಿಗ್ತಾ ಇಲ್ಲ. ಇದು ತುಂಬ ನಮ್ಮ ಕಮ್ಯುನಿಟಿಯವರು ಈ ಸಮಸ್ಯೆನ ತುಂಬ ಬಗೆಹರಿಸಕ್ಕೂ ಆಗ್ತಾ ಇಲ್ಲ, ಸಮಸ್ಯೆಯಲ್ಲೇ ಇದ್ದಾರೆ. ಮತ್ತೆ ನೀವು ಈ ಸಂಘ ಸಂಸ್ಥೆಗಳಿಗೆಲ್ಲ ನಿಮ್ಮ ಕಮ್ಯುನಿಟಿ ಪರ, ಫಾರ್ ಎಕ್ಸಾಂಪಲ್ ಸಂಗಮದಂತದ್ದು, ಅವ್ರ ಕಮ್ಯುನಿಟಿ ಪರವಾಗಿ ಏನ್ ಸವಲತ್ತುಗಳನ್ನ ಕೊಡ್ತೀರಾ? ಸರ್ಕಾರದಿಂದ ಇದೆ ಅಂತ ತಲುಪಿಸುವಂತ ಕಾರ್ಯಗಳನ್ನ ಮಾಡ್ತೀರಾ? ಹೌದು. ನೀವು ಲೋನು, ದುಡ್ಡು ಅದೇ ಸಂಗಮ ಬೇರೆ ಬೇರೆ ಜಿಲ್ಲೆನಲ್ಲಿ ಕೆಲವರಿಗೆ ಈ ಸ್ವಸಹಾಯ ಸಂಘಗಳನ್ನ ಮಾಡಿ ಟ್ರೈನಿಂಗ್ ಕೊಟ್ಟಿದೆ. ಟ್ರೈನಿಂಗ್ ಕೊಟ್ಟು ಕೌಶಲ್ಯಾಭಿವೃದ್ಧಿ ಟ್ರೈನಿಂಗ್ ಕೊಟ್ಟು ಇವಾಗ ಒಂದು 20 ಜನ ಸಮುದಾಯದವರು ಓನಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಎಜುಕೇಶನ್ಗೆ ಜಾಸ್ತಿ ಇದು ಕೊಡ್ತಾ ಇದೆ. ಏನಂತ ಹೇಳಿದ್ರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಮೊದಲು ಏನಂತ ಹೇಳಿದ್ರೆ ಫಿಮೇಲ್ ಸೆಕ್ಸ್ ವರ್ಕರ್ಸ್ ಅವ್ರ ಮಕ್ಕಳಿಗೆ ಸಂಗಮ ಎಜುಕೇಶನ್ಗೆ ಸಪೋರ್ಟ್ ಮಾಡ್ತಾ ಇತ್ತು. ಇವಾಗ ಟ್ರಾನ್ಸ್ಜೆಂಡರ್ ಅವರಿಗೂ ಇವಾಗ ನಾನೇನಾದ್ರೆ 10th ಪಾಸ್ ಆಗಿ ಮುಂದೆ ಏನಾದ್ರು 2nd PU ಇಲ್ಲ ಬೇರೆ ಏನಾದ್ರು ಎಜುಕೇಶನ್ ಮಾಡ್ತೀನಿ ಅಂದ್ರೆ ಸಂಗಮ ನನಗೆ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತೀನಿ. ಇದು ಬೇಕಿತ್ತು, ಇದು ಅವಶ್ಯಕತೆ ಇದೆ. ಯಾಕೆಂದ್ರೆ ಟೀನೇಜ್ ಎಲ್ಲ ಮನೆ ಬಿಟ್ಟು ಬಂದಿರ್ತಾರೆ, ಒಂದ್ ಅಮ್ಮ ಜೊತೆ ಇರ್ತಾರೆ, ಆಮೇಲೆ ಅವ್ರ ಬದುಕು ಹೆಂಗಾಗುತ್ತೆ ಏನು ಹೇಳಕ್ಕಾಗಲ್ಲ. ಅವ್ರಿಗೆ ಮೆಚುರಿಟಿ ಆಗೋಷ್ಟು ಏಜ್ ಬಾರ್ ಆಗಿರುತ್ತೆ. ಬಟ್ ಓದೋ ಏಜ್ ಅಲ್ಲಿ ಮನೆ ಬಿಟ್ಟು ಬಂದಾಗ ಸರ್ಟಿಫಿಕೇಟ್ ಎಲ್ಲ ಏನಿರಲ್ಲ, ಇದನ್ನೆಲ್ಲ ಹೊಂದಾಣಿಸ್ಕೊಂಡು ಮಾಡುವಂತ ಒಂದು ಕೆಲಸ ಮಾಡುವಂತದ್ದು ಬೇಕಿತ್ತು. ಆಗ್ತಾ ಇದೆ. ಅದಾದ್ಮೇಲೆ ಏನು ಅಂತ ಹೇಳಿದ್ರೆ ಬೇರೆ ಸಂಸ್ಥೆ ಜೊತೆಗೆ ಸಂಗಮ ಟೈಅಪ್ ಆಗಿ ನಮ್ಮಲ್ಲಿ ಸಿಗುವಂತ ಸೌಲಭ್ಯ ಬಿಟ್ಟು ಬೇರೆ ಏನಾದ್ರು ಸೌಲಭ್ಯ ಸಮುದಾಯದವ್ರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ರೆಫರ್ ಮಾಡೋಂಥದ್ದಾಗ್ಲಿ, ಆ ಸೌಲಭ್ಯನ ಸಮುದಾಯದವ್ರಿಗೆ ಕೊಡ್ಸೋಂಥದ್ದಾಗ್ಲಿ ಕೆಲಸ ಮಾಡ್ತಾರೆ. ಕೌನ್ಸಿಲಿಂಗ್ ಆಗಿ ಮಾಡ್ತಾ ಇದೆ ಅಂತ ಏನದು, ಏನ್ ಜಾಬ್? ಏನು ಅಂತ ಹೇಳಿದ್ರೆ ಇವಾಗ ಕಮ್ಯುನಿಟಿ ಅವರು ಬರ್ತಾರೆ, ಅವ್ರ ಫೀಲಿಂಗ್ ಟ್ರಾನ್ಸ್ಜೆಂಡರ್ ಅವ್ರ ಫೀಲಿಂಗ್ ನ ಎಲ್ಲೂ ಶೇರ್ ಮಾಡ್ಕೊಳಕ್ ಆಗಲ್ಲ. ಬೇರೆ ಏನಾದ್ರು ಒಂದು ಸಮಸ್ಯೆ ಇರುತ್ತೆ, ಅವಾಗ ಬಂದು ನಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ನಾವು ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು, ಯಾವ ರೀತಿ ಆ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದು ಕೌನ್ಸಿಲಿಂಗ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್ ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡು ಬಂದವ್ರುಂಟು? ಎಷ್ಟು ಜನ ಕೌನ್ಸಿಲಿಂಗ್ ಮಾಡಿದ್ದೀರಾ? ನಾನು ತಿಂಗಳಿಗೆ ಒಂದು 50 ಜನ, ಅಂದ್ರೆ ತುಂಬ ಡೀಪಾಗಿ ಅಷ್ಟು ಕೌನ್ಸಿಲಿಂಗ್ ಅಲ್ಲ, ಸ್ವಲ್ಪ ಇದಂದರೆ ಡೀಪಾಗಿ ಕೌನ್ಸಿಲಿಂಗ್ ಮಾಡ್ತೀವಂದರೆ ಅವಾಗ ಸ್ವಲ್ಪ ಕಡಿಮೆನೇ ಕೌನ್ಸಿಲಿಂಗ್ ಮಾಡ್ತಾಯಿದ್ದು. ಕೆಲವರು ಫ್ಯಾಮಿಲಿನಲ್ಲಿ ಆಗ್ತಾ ಇರೋಂಥ ಸಮಸ್ಯೆಗಳು, ಕೆಲವು ನಮ್ಮ ಟ್ರಾನ್ಸ್ಜೆಂಡರ್ ಪ್ಯಾಂಟು ಶರ್ಟಲ್ಲಿರೋರಿಗೆ ಗೊತ್ತು, ನಿಮಗೆ ಫೋರ್ಸಬಲ್ ಆಗಿ ಮದುವೆ ಮಾಡಿರ್ತಾರೆ, ಆ ಸಮಸ್ಯೆಗಳ ಬಗ್ಗೆ ಮಾತಾಡೋಂಥದ್ದು. ಅದನ್ನು ನಾವು ಕೂತು ಏನಂತ ಹೇಳಿದರೆ ಫಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದು, ಅರ್ಥ ಮಾಡಿಕೊಂಡು ನಾವು ಮುಂದೆ ಅದನ್ನು ಯಾವ ರೀತಿ ನಾವು ತಗೊಂಡೋಗ್ಬೇಕು, ಯಾವ ರೀತಿ ಸಪೋರ್ಟ್ ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ತಿಳಿಸ್ತಾ ಇದ್ದು. ಒಂದೊಂದ್ಸಲ ನಾವು ಲೀಗಲ್ ಸಪೋರ್ಟ್ ತಗೊಳ್ಳೇಬೇಕಾಗಿರುತ್ತೆ, ಅವಾಗ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿ ಸಲಹೆ ಕೇಳ್ತಾ ಇದ್ದು, ಈ ತರ ಸಮಸ್ಯೆ ಇದೆ, ನಾವು ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ಬೋದು. ತುಂಬಾ ಸಮಸ್ಯೆ ಬಂದಾಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ರೆಫರ್ ಮಾಡೋದು. ನೀ ಕೊನೆಗೆ ಚಪ್ಪಳೆ ಹೊಡೆಯೋದು ಕಲ್ತ್ರ? ಫಸ್ಟ್ ಬರ್ತಾರನಿಲ್ಲ ಅಂತಾರೆ ಕಲ್ತೆ. ಯಾಕಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಇತ್ತು. ಆದ್ಮೇಲೆ ನನ್ನ ಫ್ರೆಂಡ್ ಅವರೆಲ್ಲ ಸೇರಿ ಕಲ್ಸಿ ಕಲ್ತಿದ್ದೀನಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.